ಆ, ಅಲ್ಲಿ ಆವಾಗಲೇ ಹೇಳ್ತಾ ಇದ್ವಿ ನಾವು ಮೂರು ತುಂಬ ಸೀರಿಯಸ್ ಆಗಿದೆ, ಒಂದು ಮಾತ್ರ ತುಂಬ ಸೀರಿಯಸ್ ಆಗಿದೆ ಅಂತೇಳಿ. ಬ್ರೈನ್ ಡೆಡ್ ಆದಂತಹ ವ್ಯಕ್ತಿ ಈಗ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ ಚಂದನ್. ಈ ಮೂಲಕವಾಗಿ ಈಗ 9 ಸಾವು, ಈಗ 10 ಆಗ್ತಾ ಇದೆ ಸಾವಿನ ಸಂಖ್ಯೆ. ಇನ್ನಿಬ್ರು ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರೆ ಅವ್ರ ಸ್ಥಿತಿಯು ಕೂಡ ಗಂಭೀರವಾಗಿದೆ ಅಂತಿದ್ದಾರೆ. ಬಟ್ ಚಂದನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂತಂದರೆ ಬ್ರೈನ್ ಡೆಡ್ ಆಗಿ ಹೋಗ್ಬಿಟ್ಟಿತ್ತು. ದೊಡ್ಡ ಕರಳೆಲ್ಲ ಮೇಲ್ಗಡೆಗೆ ಬಂದಿತ್ತು, ಅದನ್ನೆಲ್ಲ ಆಪರೇಷನ್ ಮಾಡಿಬಿಟ್ಟು ಮತ್ತೆ ಸಹಜ ಯಾವ ಪೊಸಿಷನಲ್ಲಿ ಇರಬೇಕು ಆ ಪೊಸಿಷನ್ಗೆ ಬೆಳಗಿನ ಜಾವದಲ್ಲೇ ಆಪರೇಷನ್ ಎಲ್ಲ ಮಾಡಿದ್ರಂತೆ. ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ, ಬ್ರೈನ್ ಡೆಡ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಅಪಘಾತದಲ್ಲಿ ಒಳಗೆರಗುವಂಥ ದೊಡ್ಡ ಕರುಳು ಮೇಲ್ಭಾಗದಲ್ಲಿ ಎದೆಯ ಮಟ್ಟಕ್ಕೆ ಬಂದು ತಲುಪಿದೆ. ಅದಾದ ನಂತರ ಅದನ್ನು ಹೋಗಿ ಅವರು ಯಾವ ಪೊಸಿಷನಲ್ಲಿ ಇಡಬೇಕು ಅದನ್ನು ಇಟ್ಟಿದ್ದಾರೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದೆಲ್ಲ ಹೇಗಾಗುತ್ತೆ ಅಂತ ಹೇಳಿ. ಕಷ್ಟ ಅದು. ಸೊ ಹಾಗಾಗಿ ಬ್ರೈನ್ ಡೆಡ್ ಆದಂತಹ ಚಂದನ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಬರ್ತಾ ಇದೆ. ಸೊ ಬ್ರೈನ್ ಡೆಡ್ ಆದಾಗ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ ಕುಟುಂಬದವ್ರು ಮುಂದಾಗ್ತಾರೆ. ಬಟ್ ಈಗ ಸಂಪೂರ್ಣವಾಗಿ ಡೆಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕುಟುಂಬದವ್ರು ಏನಾದರೂ ದಾನ ಮಾಡೋಕ್ಕೆ ಮುಂದಾಗ್ತಾರಾ ಅಥವಾ ಇಲ್ವಾ ಏನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಇದನ್ನೇ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವರಿಗೆ ಕಷ್ಟ ಆಗಿರುತ್ತೆ. ಅದರ ಮಧ್ಯದಲ್ಲೂ ಕೆಲವು ಕುಟುಂಬಗಳು ದಾನವನ್ನು ಮಾಡಿರ್ತಾರೆ. ಬಟ್ ಅಂತಹ ಯೋಚನೆಯನ್ನು ಈ ಕುಟುಂಬದವ್ರು ಏನಾದರೂ ಮಾಡಿದ್ದಾರೆ ಏನು ಅಂತ ನೋಡಬೇಕು. ಈಗ ಸದ್ಯಕ್ಕೆ ಹಾಸನದಲ್ಲಿ ಈಗ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ.